ಈ ಮೂತ್ರದಲ್ಲಿ ಬಂಕ ಹೋದಂಗೆ ಹೋಗ್ತಾ ಇರ್ತದೆ, ಸ್ವಪ್ನ ಸ್ಖಲನ ಇರ್ತದೆ. ಹಸ್ತಪ್ರಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಮನೆಗಳಲ್ಲಿ ಕೂತಿರ್ತಾರೆ, ಏನೋ ಒಂದು ಅವ್ರು ಹೇಳಿದ್ರು ನಾ ಮಾಡ್ಕೊಂಡೆ, ಅವ್ರು ಹೇಳಿದ್ರು ನಾ ಮಾಡ್ಕೊಂತ ಇದು ಎದೊಳದೆ ಬಿಟ್ಬಿಡ್ತದೆ. ಈ ಸೊಪ್ಪುನ ಏನ್ ಮಾಡ್ಬೇಕು ಅಂದ್ರೆ ಸೊಪ್ಪು ತಗೊಂಡ್ಬಿಟ್ಟು ಕುಟ್ಟುಬಿಟ್ಟು ರಸ ತಗೋಬೇಕು. ನೋಡಿ ಇಲ್ಲಿ ರಸ ಇದೆ, ಈ ರಸದ ಒಳಗಡೆಗೆ ಈ ಅಡಿಕೆನ ಇದ್ರೊಳಗಡೆ ಹಾಕಿಬಿಟ್ಟು ಒಂದು 21 ದಿನ ಬಿಟ್ಬಿಡಿ. ನಮ್ಮ ದೇಹ ಹೇಗೆ ಅಂತ ಅಂದ್ರೆ ಧಾತು ಕ್ಷೀಣಿಸಿದರೆ ಇಲ್ಲ ಸಲ್ಲದ ರೋಗಗಳು ಬರ್ತಿರ್ತವೆ. ವೀರ್ಯ ಕಣಗಳು ಸಮೃದ್ಧಿ ಇಲ್ಲದೆ ನರಗಳ ವೀಕ್ನೆಸ್ ಆಗಿ ಲೈಂಗಿಕ ಸಮಸ್ಯೆಯಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಕ್ಕಂಥವ್ರು ತುಂಬಾ ಜನ, ಬಹಳಷ್ಟು ಜನ ಇದ್ದಾರೆ. ಯಾಕಂತಂದ್ರೆ ಹಸ್ತಪ್ರಯೋಗ ಅನ್ನೋ ಒಂದು ದೊಡ್ಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕೆಲವರು. ಅಂತ ಸಮಸ್ಯೆ ಇರ್ತಕ್ಕಂಥವ್ರು ಇವತ್ತು ನಾವು ನಮ್ಮ ವಿಡಿಯೋ ನೋಡಿದ ನಂತರ ಆ ಹಸ್ತಪ್ರಯೋಗಗಳನ್ನ ಪರಿಪೂರ್ಣವಾಗಿ ಬಂದ್ ಮಾಡೋದು ತುಂಬಾ ಒಳ್ಳೆಯದು. ಕಾರಣ ಏನಂದ್ರೆ ನಮ್ಮ ದೇಹ ಹೇಗೆ ಅಂತ ಅಂದ್ರೆ ಧಾತು ಕ್ಷೀಣಿಸಿದರೆ ಇಲ್ಲ ಸಲ್ಲದ ರೋಗಗಳು ಬರ್ತಿರ್ತವೆ. ಧಾತು ಅಂದ್ರೆ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ವೀರ್ಯ ಕಣಗಳು ಹಸ್ತಪ್ರಯೋಗ ಮಾಡಿ ಒಡೆದು ಆಚಿಕೆ ಆಗ್ತಾ ಇದ್ದಾಗ ಅದು ಧಾತು ಕ್ಷೀಣತೆ ಅಂತ ಕರಿತೀವಿ. ದೇಹಕ್ಕೆ ಧಾತು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಒಂದು ಪೆಟ್ರೋಲ್ ಇದ್ದಂಗೆ. ಗಾಡಿಗೆ ಯಾವ ರೀತಿ ಇಂಜನ್ಗೆ ಆಯಿಲು ಪೆಟ್ರೋಲು ಇರ್ತದೋ ಅದೇ ರೀತಿ ನಮ್ಮ ದೇಹಕ್ಕೂ ಇರಬೇಕು. ಅದು ಸಮೃದ್ಧಿಯಾಗಿದ್ದರೆ ನಮಗೂ ಬಾಡಿ ಫ್ರೀ ಆಗಿರುತ್ತೆ, ಯಾವುದೇ ಒಂದು ರೋಗ ಬರೋದಿಲ್ಲ. ಈ ಡಾಕ್ಟರ್ಗಳೇನು ಮಾಡ್ತಿದ್ದಾರೆ ಅಂದರೆ ಕೆಲವು ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀನಿ, ಎಷ್ಟು ಸರಿ ಬೇಕಾದರೂ ಹಸ್ತಪ್ರಯೋಗ ಮಾಡ್ಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಅಂತ ಕೇಳ್ತಿರ್ತಾರೆ. ಎಲ್ಲಿ ಒಂದ್ಸರಿ ಹಸ್ತಪ್ರಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಮನೆಗಳಲ್ಲಿ ಕೂತಿರ್ತಾರೆ, ಏನೋ ಒಂದು ಅವ್ರು ಹೇಳಿದ್ರು ನಾ ಮಾಡ್ಕೊಂಡೆ, ಅವ್ರು ಹೇಳಿದ್ರು ನಾ ಮಾಡ್ಕೊಂತ ಇದು ಎದೊಳದೆ ಬಿಟ್ಬಿಡ್ತದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ವೀರ್ಯ ಕಣಗಳ ಚೀಲ ಬಂದು 1 ಚಮಚ ಅಷ್ಟು ಮಾತ್ರನೇ ಇರೋದು, ದೊಡ್ಡದಾಗೇನು ಇರೋದಿಲ್ಲ. ಅದು ಸಮೃದ್ಧಿಯಾಗಿ ತುಂಬಿಕೊಂಡು ಇದ್ರೇನೆ ನಮ್ಮ ಧಾತು ಪುಷ್ಟಿಯಾಗಿರ್ತದೆ. ಇಲ್ಲಾಂದ್ರೆ ಈ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂತಂದ್ರೆ ನೀವು ಹೊಡ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಅಂತಾರೆ. ಪೂರ್ತಿ ಬಿದ್ದೋದ್ಮೇಲೆ ನೀವು ದುಡ್ದಿರ್ತಕ್ಕಂಥ ದುಡ್ಡನ್ನೆಲ್ಲ ತಗೊಂಡು ಡಾಕ್ಟರ್ಗಳಿಗೆ ನಮ್ಮಂಥವ್ರಿಗೆ ಇಕ್ಕೋದಕ್ಕೆ ಜೀವನ ಪೂರ್ತಿ ಸರ್ ಹೋಗ್ತಾ ಇರ್ತದೆ. ಆ ಸಮಸ್ಯೆಗೆ ನೀವು ಬಳಲಬಾರ್ದು, ನೀವು ಆರೋಗ್ಯವಾಗಿರಬೇಕು ಅಂತಂದ್ರೆ ಯಾರೇ ಆಗಬಹುದು. ಅತಿ ಸಂಭೋಗ ಅಂದ್ರೆ ವಿಪರೀತವಾಗಿ ಅದೇ ಹುಚ್ಚಿರುತ್ತೆ, 24 ಗಂಟೆನೂ ಅದೇ ಹುಚ್ಚಿರುತ್ತೆ ಅವ್ರಿಗೆ. ಹಸ್ತಪ್ರಯೋಗ ಮಾಡ್ಕೋಬೇಕು, ಆ ಹುಡುಗಿ ನೋಡ್ಬೇಕು, ಈ ಹುಡುಗಿ ನೋಡ್ಬೇಕು, ಮೈ ಉದ್ರೇಕ ಆಗ್ತಾ 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 ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಧಾತು ಕ್ಷೀಣಿಸ್ತಾ ಇರ್ತದೆ. ಒಂದು ಮೂತ್ರದಲ್ಲಿ ಹೋಗ್ತಾ ಇರ್ತದೆ, ಪ್ರೋಟೀನ್ ಲಾಸ್ ಅಂತ ಬರ್ತಾ ಇರ್ತದೆ. ಇನ್ನು ಕೆಲವರಿಗೆ ಧಾತು ಈ ಮೂತ್ರದಲ್ಲಿ ಬಂಕ ಹೋದಂಗೆ ಹೋಗ್ತಾ ಇರ್ತದೆ, ಸ್ವಪ್ನ ಸ್ಖಲನ ಇರ್ತದೆ. ಇಂಥ ಸಮಸ್ಯೆಗಳಿಂದ ಬಳಲಬಾರ್ದು. ನೀವು ಆರೋಗ್ಯವಾಗಿರಬೇಕು ಅಂತಂದ್ರೆ ಈ ಒಂದು ಹಸ್ತಪ್ರಯೋಗನ ಪರಿಪೂರ್ಣವಾಗಿ ಬಂದ್ ಮಾಡಿ. ಅದೇ ರೀತಿ ನೀವು ಮದುವೆ ಆಗಿರ್ತಕ್ಕಂಥವ್ರು ಶೀಘ್ರ ಸ್ಖಲನ ಅನ್ನೋದೊಂದು ಸಮಸ್ಯೆ ಇರುತ್ತೆ. ಶುಗರು BP ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಸಮಸ್ಯೆ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದ್ರೆ ಇದು ನೋಡಿ, ಇದು ಬೆಪ್ಪಾಲೆ ಸೊಪ್ಪು ಅಂತ ಕರಿತೀವಿ, ಇದನ್ನ ಹಾಲೆ ಮರ ಅಂತಾನು ಕರಿತೀವಿ. ಈ ಸೊಪ್ಪುನ ಏನು ಮಾಡಬೇಕು ಅಂದ್ರೆ ಸೊಪ್ಪು ತಗೊಂಡ್ಬಿಟ್ಟು ಕುಟ್ಟುಬಿಟ್ಟು ರಸ ತಗೋಬೇಕು. ನೋಡಿ ಇಲ್ಲಿ ರಸ ಇದೆ, ಈ ರಸದ ಒಳಗಡೆಗೆ ಹಸಿ ಅಡಿಕೆ, ನೋಡಿ ಇದು ಬೀಡ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಅಡಿಕೆ, ಇದನ್ನ ಹಸಿ ಅಡಿಕೆ ಅಂತ ಕರೀತಾರೆ. ಬೀಡ ಅಂಗಡಿಗಳಲ್ಲಿ ಸಿಗ್ತಾವೆ, ಕಟ್ ಮಾಡಿ ಬೀಡಗಳಿಗೆ ಹಾಕ್ತಾ ಇರ್ತಾರೆ. ಈ ಅಡಿಕೆನ ಇದ್ರೊಳಗಡೆ ಹಾಕಿಬಿಟ್ಟು ಒಂದು 21 ದಿನ ಬಿಟ್ಬಿಡಿ. 21 ದಿನ ಬಿಟ್ಟಾದ ನಂತರ ಅದು ಸೂರ್ಯನಿಗೆ ಬಿಸಿಲಿಗಿಡಿ. ಬಿಸಿಲಿಗಿಟ್ಟಾಗ ರಸ ಡ್ರೈ ಆಗ್ತಾ ಇರ್ತದೆ, ಕೆಡಲ್ಲ. ಆವಾಗ ನೀವೇನು ಮಾಡ್ಬೇಕು, 11 ದಿನದ ಮೇಲೆ ಯಾವಾಗ ಬೇಕಾದ್ರೆ ತಗೊಂಡು ಅದನ್ನು ಒಣಗಿಸ್ಕೊಂಡು ಚೂರ್ಣ ಮಾಡ್ಕೊಂಡು ಹಾಲಲ್ಲಾದರೂ ತಗೋಬೋದು, ಅಥವಾ ಅದನ್ನು ಬಾಯಲ್ಲಿ ಒಂದು ಪೀಸ್ ಅಷ್ಟು ಬಾಯಲ್ಲಿ ಇಟ್ಕೊಂಡು ನೀವು ಸಂಭೋಗ ಮಾಡಿದ್ರೆ ಸ್ವಲ್ಪ ಟೈಮಿಂಗ್ ಅನ್ನೋದು ರೈಸ್ ಆಗ್ತಾ ಇರ್ತದೆ ಅಷ್ಟೇ. ಇನ್ನೇನು ದೊಡ್ಡದಾಗಿ ಅದಾಗ್ಬಿಡ್ತದೆ ಇದಾಗ್ಬಿಡ್ತದೆ ಅಂತ ಅಲ್ಲ. ಈ ಟೈಮಿಂಗ್ ಅನ್ನೋದು ನಿಮ್ಗೆ ಏನಿದೆಯೋ 2 ನಿಮಿಷ 3 ನಿಮಿಷ ಇರ್ತಕ್ಕಂಥದ್ದು 5 ನಿಮಿಷ 6 ನಿಮಿಷ ಹಂಗೆ ರೈಸ್ ಆಗ್ತಾ ಇರ್ತದೆ. ಅದನ್ನು ಆರೋಗ್ಯವಾಗಿರ್ತಕ್ಕಂಥವ್ರು ಬಳಸೋದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಒಂದು ರೆಮಿಡಿಯನ್ನು ನಿಮಗೆ ಇವಾಗ ಬಳಸ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.